ಇಂದಿನ ಎಐ ವ್ಯವಸ್ಥೆಗಳಿಗೆ ನಿಜವಾಗಿಯೂ ಏನಾದರೂ ಅರ್ಥವಾಗುತ್ತದೆಯೇ? ಚಾಟ್ ಜಿಪಿಟಿ, ಜೆಮಿನೈ ಅಥವಾ ಆ ತರಹದ ಬೇರೆ ಯಾವುದಾದರೂ ಕೃತಕ ಬುದ್ಧಿಮತ್ತೆಯೊಂದಿಗೆ ಕೆಲಸ ಮಾಡಿರುವ ಯಾರಿಗೇ ಆದರೂ ಅರ್ಥವಾಗುತ್ತದೆ ಅಂದೇ ಅನಿಸಿರುತ್ತದೆ. ಒಂದು ಎಐ ನಮ್ಮ ಜೊತೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಸಂವಹನ ನಡೆಸುತ್ತದೆ. ಅವು ಹಾಸ್ಯ ಮಾಡುತ್ತವೆ. ನಮ್ಮ ವ್ಯಂಗ್ಯದ ಮಾತುಗಳಿಗೆ ಮತ್ತು ಸಣ್ಣಪುಟ್ಟ ಆಕ್ಷೇಪಗಳಿಗೂ ಸಹ ಮನುಷ್ಯರಂತೆ ಪ್ರತಿಕ್ರಿಯಿಸುತ್ತವೆ. ನಿಮ್ಮ ಉಪನ್ಯಾಸಕ್ಕೆ ಬೇಕಾದ ಪ್ರದರ್ಶನ ಫಲಕಗಳನ್ನು ಸಿದ್ಧಪಡಿಸಿಕೊಡು ಎಂದು ನೀವು ಕೇಳಿದರೆ ನೀವೇ ಸ್ವತಃ ಮಾಡಿಕೊಳ್ಳುವುದಕ್ಕಿಂತ ಉತ್ತಮವಾಗಿ ಮಾಡಿಕೊಡುತ್ತವೆ. ಎಷ್ಟೋ ವಿದ್ಯಾರ್ಥಿಗಳು ತಮ್ಮ ಶಾಲಾ ಕಾಲೇಜುಗಳ ಅಸೈನ್ಮೆಂಟ್ಗಳನ್ನು ಕೂಡ ಎಐ ಮೂಲಕವೇ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂದು ನಾನು ಕೇಳಿದ್ದೇನೆ. ಹಾಗಾದರೆ ಅವುಗಳಿಗೆ ವಿಷಯಗಳು ಅರ್ಥವಾಗುತ್ತವೆ ಎಂಬುದು ಸ್ಪಷ್ಟವಲ್ಲವೇ? ಖಂಡಿತವಾಗಿಯೂ ಇಲ್ಲ. ಏಕೆಂದರೆ ಇವತ್ತಿನ ದಿನದಲ್ಲಿ ಎಐಗಳನ್ನು ರೂಪಿಸಿರುವ ವಿಧಾನವೇ ಆಗಿದೆ. ವಾಸ್ತವವಾಗಿ ಅವುಗಳಿಗೆ ಏನನ್ನೂ ಅರ್ಥ ಮಾಡಿಕೊಳ್ಳುವ ಶಕ್ತಿಯೇ ಇರುವುದಿಲ್ಲ. ಒಂದು ಎಐ ಮಾಡುವುದಿಷ್ಟೇ ನೀವು ಹೇಳಿರುವುದರ ಮೇಲೆ ಅಥವಾ ಅದಕ್ಕೆ ಮೊದಲೇ ಕಲಿಸಿರುವುದರ ಮೇಲೆ ಕೇವಲ ಪ್ಯಾಟರ್ನ್ ಮ್ಯಾಚ್ ಮಾಡಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಏನಿರಬಹುದು ಎಂದು ಊಹೆ ಮಾಡುತ್ತದೆ ಅಷ್ಟೇ. ಅದೇನೋ ಅಷ್ಟೊಂದು ಕೆಟ್ಟದ್ದಲ್ಲ ಬಿಡಿ. ನಮ್ಮಲ್ಲಿ ಎಷ್ಟೋ ಜನರು ಮಾಡುವುದು ಇದನ್ನೇ. ಹೆಚ್ಚಿನವರು ಪ್ಯಾಟರ್ನ್ ಮ್ಯಾಚ್ ಮಾಡಿ ಊಹೆ ಮಾಡುವ ಯಂತ್ರಗಳಂತೆ ಇರುತ್ತಾರೆ. ನಾವು ಯಾವುದನ್ನಾದರೂ ಆಳವಾಗಿ ಅರ್ಥ ಮಾಡಿಕೊಳ್ಳಲು ಅಷ್ಟಾಗಿ ಶ್ರಮ ಪಡುವುದೇ ಇಲ್ಲ. ಅಂದಹಾಗೆ ನಿಜವಾದ ಅರ್ಥೈಸಿಕೊಳ್ಳುವಿಕೆಯಲ್ಲಿ ಏನೆಲ್ಲ ಅಡಗಿರುತ್ತದೆ? ಅತ್ಯಂತ ಸರಳೀಕರಿಸಿ ಹೇಳುವುದಾದರೆ, ನಮಗೆ ಮುಂಚೆಯೇ ತಿಳಿದಿರುವ ಒಂದು ಪದವನ್ನು ಹೊಸದಾಗಿ ಎದುರಾದ ಒಂದು ಪದಕ್ಕೆ ಜೋಡಿಸಿಕೊಳ್ಳುವುದು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ, ನಮಗೆ ಈಗಾಗಲೇ ತಿಳಿದಿರುವುದರ ಮೂಲಕ ಒಂದು ಹೊಸ ಪದದ ಅರ್ಥ ಏನೆಂದು ಕಂಡುಕೊಳ್ಳುವುದು. ಆದರೆ ಈ ಜೋಡಣೆ ಕೇವಲ ಪದಗಳ ಮಟ್ಟಕ್ಕೆ ಸೀಮಿತವಾಗಿರಬೇಕಿಲ್ಲ. ಅದು ಅದಕ್ಕಿಂತಲೂ ಮಿಗಿಲಾಗಿರಬಹುದು. ಉದಾಹರಣೆಗೆ, ಯಾರಾದರೂ ಬೆಕ್ಕು ಎಂದ ತಕ್ಷಣ ನಮ್ಮ ಮನಸ್ಸು ಆ ಪದವನ್ನು ಮೃದುವಾದ ತುಪ್ಪಳದ ಉಂಡೆಯಂತಿರುವ 4 ಕಾಲು, ಒಂದು ಉದ್ದನೆಯ ಬಾಲ ಇರುವ, ಕೆಲವೊಮ್ಮೆ ಗುರುಗುಟ್ಟುವ ಒಂದು ಪ್ರಾಣಿಗೆ ಸಂಬಂಧಿಸುತ್ತದೆ. ವಾಸ್ತವವಾಗಿ ನಾವು ಒಂದು ಪದವನ್ನು ಆ ಪದವನ್ನು ಪ್ರತಿನಿಧಿಸುವ ಒಂದು ಜೀವಿಯ ಸಂಪೂರ್ಣ ವಿವರಣೆಗೆ ಹೊಂದಿಸಿರುತ್ತೇವೆ. ನಮ್ಮ ಅರ್ಥೈಸುವಿಕೆಯು ನಮ್ಮ ದೃಶ್ಯಾನುಭವಕ್ಕಷ್ಟೇ ಸೀಮಿತವಲ್ಲ. ನೀವು ಹಿಂದೊಮ್ಮೆ ಕೆಲವು ಆಗ್ನೇಯ ಏಷ್ಯಾ ದೇಶಗಳಿಗೆ ಹೋಗಿದ್ದರೆ ಮರಿಗ್ಯೂರಿಯನ್ ಎಂಬ ಪದ ಕೇಳಿದ ತಕ್ಷಣವೇ ಅನೇಕ ವಿವರಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ. ಆ ತೀಕ್ಷ್ಣವಾದ, ವಾಕರಿಕೆ ಬರಿಸುವಂತಹ ವಾಸನೆ, ಆದರೂ ಬಾಯಿಯಲ್ಲಿ ಮರುಕಳಿಸುವಂತಹ ಆಹ್ಲಾದಕರ ರುಚಿ ಇತ್ಯಾದಿ. ಇನ್ನೊಂದು ರೀತಿಯಲ್ಲಿ ಹೇಳಬೇಕೆಂದರೆ, ಅರ್ಥ ಮಾಡಿಕೊಳ್ಳುವುದು ಎಂದರೆ ಬರೀ ಒಂದು ಪದಕ್ಕೆ ಇನ್ನೊಂದು ಪದ ಹೊಂದಿಸುವುದಲ್ಲ. ಅದರ ಜೊತೆಗೆ ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳ ಗ್ರಹಿಕೆ, ಹಳೆಯ ಅನುಭವಗಳು ಮತ್ತು ಮುಂಚೆಯೇ ಸಂಗ್ರಹವಾಗಿರುವ ಜ್ಞಾನದ ಜೊತೆಗೆ ನಂಟು ಬೆಳೆಸಿಕೊಳ್ಳುವುದು. ಆದರೆ ನೆನಪಿರಲಿ, ಈ ನಂಟುಗಳು ಶಾಶ್ವತವಾಗಿ ಇರುವುದಿಲ್ಲ. ಹೊಸ ಮಾಹಿತಿ ಸಿಕ್ಕಿದಾಗ ಇವು ಕಾಲಾಂತರದಲ್ಲಿ ಬದಲಾಗಬಹುದು ಮತ್ತು ನಂತರದ ಬಳಕೆಗೆ ಇವುಗಳನ್ನು ಪುನಃ ನೆನಪಿಸಿಕೊಳ್ಳಬಹುದು. ಎಐಗಳಿಗೆ ಇದನ್ನು ಮಾಡಲು ಸಾಧ್ಯವಿಲ್ಲವೇ? ಈಗ ಲಭ್ಯವಿರುವ ಎಐಗಳಲ್ಲಿ ಅದು ಖಂಡಿತ ಸಾಧ್ಯವಿಲ್ಲ. ಒಂದು ಎಐ ಮೂಲಭೂತವಾಗಿ ಭಾಷೆಗೆ ಸೀಮಿತವಾಗಿರುವ ಯಂತ್ರ. ಅದರ ವ್ಯಾಪ್ತಿ ಹೆಚ್ಚಾಗಿ ಪದಗಳು, ವಾಕ್ಯಗಳು ಮತ್ತು ಒಂದು ದೊಡ್ಡ ಜ್ಞಾನ ಭಂಡಾರದ ಸುತ್ತಲೇ ಇರುತ್ತದೆ. ಯೂರಿಯನ್ ಎಂಬುದು ಒಂದು ವಾಸನೆ ಇರುವ ಹಣ್ಣು ಎಂದು ಎಐಗೆ ಕಲಿಸಿದರೆ ಅದು ಬರೀ ಗ್ಯೂರಿಯನ್ ಎಂಬ ಪದವನ್ನು ಆ ಹಣ್ಣಿನ ವಾಸನೆಯ ವಿವರಣೆಯೊಂದಿಗೆ ಜೋಡಿಸಿಕೊಳ್ಳುತ್ತದೆ. ಆದರೆ ಇದು ಅದರ ಕಲಿಕಾ ಅವಧಿಯಲ್ಲಿ ಮಾತ್ರ ಸಾಧ್ಯ. ಕೇವಲ ಅದರ ನಿಮಾತೃಗಳೇ ಹಾಗೆ ಕಲಿಸಬಹುದು. ನಾವು ಅದನ್ನು ನಂತರ ಮಾಡಲಾರೆವು. ನಿಮಗೆ ಆಶ್ಚರ್ಯವಾಯಿತೇ? ಬಹುಶಃ ಇಲ್ಲದಿರಬಹುದು. ಒಂದು ಎಐ ಎಷ್ಟೇ ಚಾತುರ್ಯ ಪ್ರದರ್ಶಿಸಿದರೂ ಅದು ಕೇವಲ ಒಂದು ಕಂಪ್ಯೂಟರ್ ಪ್ರೋಗ್ರಾಂ ಮಾತ್ರ ಎಂದು ನಿಮಗೆ ಚೆನ್ನಾಗಿಯೇ ಗೊತ್ತು. ಆದರೂ ಒಂದು ನಿರ್ಜೀವ ಪ್ರೋಗ್ರಾಂ ಅಷ್ಟೆಲ್ಲ ಹೇಗೆ ಮಾಡಬಲ್ಲದು ಎಂದು ಎಂದಾದರೂ ಯೋಚಿಸಿದ್ದೀರಾ? ಈ ಎಐಗಳ ಉಗಮದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇಂದಿನ ಎಐಗಳನ್ನು ಬೃಹತ್ ಭಾಷಾ ಮಾದರಿಗಳು ಅಥವಾ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಎಂದು ಕರೆಯುತ್ತಾರೆ. ಇವು ಮನುಷ್ಯನ ಭಾಷೆಯ ಸುತ್ತ ಕಾರ್ಯನಿರ್ವಹಿಸುತ್ತವೆ. ಈ ಪ್ರೋಗ್ರಾಂಗಳ ಆರಂಭ ತುಂಬಾ ಸರಳವಾಗಿ ಆಯಿತು. ಇವುಗಳ ಮೂಲ ಉದ್ದೇಶ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಭಾಷಾಂತರಿಸುವುದಾಗಿತ್ತು. ನಮ್ಮಲ್ಲಿ ಬಹುತೇಕರು ಶಾಲೆಯಲ್ಲಿ ಹೊಸ ಭಾಷೆಯನ್ನು ಅದರ ವ್ಯಾಕರಣ
ಪದಕೋಶ ಇತ್ಯಾದಿಗಳನ್ನು ಕಲಿಯುವ ಮೂಲಕ ಕಲಿತಿದ್ದೇವೆ. ಆದರೆ ನಮ್ಮಲ್ಲಿ ಯಾರೂ ನಮ್ಮ ಮಾತೃಭಾಷೆಯನ್ನು ಆ ರೀತಿ ಕಲಿಯಲಿಲ್ಲ. ಆದರೂ ನಾವು ಆ ಭಾಷೆಯನ್ನು ಸರಾಗವಾಗಿ ಮತ್ತು ಸುಮಾರಾಗಿ ಯಾವುದೇ ವ್ಯಾಕರಣ ದೋಷವಿಲ್ಲದೆ ಮಾತನಾಡಬಲ್ಲೆವು. ನಾವು ಇದನ್ನು ಹೇಗೆ ಮಾಡಲು ಸಾಧ್ಯವಾಯಿತು? ಅದು ಪ್ರಜ್ಞಾಪೂರ್ವಕವಾಗಿ ಕಲಿತಿದ್ದಾಗಲೇ ಅಥವಾ ಅರ್ಥ ಮಾಡಿಕೊಂಡಿದ್ದಾಗಲೇ ಅಲ್ಲ. ಒಂದು ಮಗು ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಮಾತೃಭಾಷೆಯನ್ನು ಕಲಿಯಲು ಶುರು ಮಾಡುತ್ತದೆ ಎಂದು ತಿಳಿದು ಬಂದಿದೆ. ಗರ್ಭದ ಒಳಗಿದ್ದಾಗಲೇ ಹೊರಗಿರುವ ಜನರು ಆಡುವ ಮಾತುಗಳು ಅದಕ್ಕೆ ಕೇಳಿಸುತ್ತವೆ. ಮೆದುಳು ಇನ್ನೂ ಪೂರ್ತಿ ಬೆಳೆಯದ ಭ್ರೂಣದ ಸ್ಥಿತಿಯಲ್ಲಿದ್ದಾಗಲೂ ಅದು ಅವರು ಮಾತನಾಡುವ ಭಾಷೆಯ ಪದಗಳ ಗಡಿಯನ್ನು ಗುರುತಿಸಲು ಪ್ರಯತ್ನಿಸುತ್ತದೆ. ಆದರೆ ಅದಕ್ಕೆ ತಾನು ಕೇಳುತ್ತಿರುವುದನ್ನು ಗ್ರಹಿಸುವ ಶಕ್ತಿ ಇರುವುದಿಲ್ಲ. ಅದು ಇದನ್ನು ಹೇಗೆ ಮಾಡುತ್ತದೆ? ಅದೇ ಅದರ ಮೆದುಳಿನಲ್ಲಿರುವ ನರಕೋಶಗಳು ಮಾಡುವ ಪವಾಡ. ನರಕೋಶ ಎಂದರೆ ನಮ್ಮ ಮೆದುಳಿನಲ್ಲಿರುವ ಒಂದು ಸಣ್ಣ ಜೈವಿಕ ಕಂಪ್ಯೂಟರ್ ಇದ್ದಂತೆ. ನಮ್ಮ ಮೆದುಳಿನಲ್ಲಿ ಇಂತಹ ಕೋಟ್ಯಂತರ ನರಕೋಶಗಳಿವೆ. ಆ ಭ್ರೂಣವು ಮಗುವಾಗಿ ಬೆಳೆಯುತ್ತಿರುವಾಗ ಅವುಗಳಲ್ಲಿ ಕೆಲವು ನರಕೋಶಗಳು ಈಗಷ್ಟೇ ರೂಪುಗೊಳ್ಳುತ್ತಿರುತ್ತವೆ. ಕೆಲವು ಈಗಾಗಲೇ ರೂಪುಗೊಂಡು ಯಾವುದಾದರೂ ನಿರ್ದಿಷ್ಟ ಕೆಲಸಕ್ಕಾಗಿ ಸಜ್ಜಾಗುತ್ತಿರುತ್ತವೆ. ಇನ್ನು ಕೆಲವು ಮೆದುಳಿನಲ್ಲಿ ತಮ್ಮ ಪಾತ್ರಗಳನ್ನು ಸ್ಥಿರಗೊಳಿಸುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಿರುತ್ತವೆ. ಈ ನರಕೋಶಗಳೇ ಈ ಪವಾಡದ ಹಿಂದಿರುವ ಪಾತ್ರಧಾರಿಗಳು. ಕೆಲವು ಚತುರ ಸಂಶೋಧಕರು ಈ ವಿದ್ಯಮಾನವನ್ನು ಗಮನಿಸಿದರು. ಅವರು ಪ್ರಕೃತಿಯನ್ನೇ ಅನುಕರಿಸಲು ಪ್ರಯತ್ನಿಸಿದರು. ಅವರು ಮಾನವ ಮೆದುಳನ್ನು ಹೋಲುವ ಕೃತಕ ನರಮಂಡಲ ಎಂಬ ಕಲ್ಪನೆಯನ್ನು ತಂದರು. ಇದು 1940ರ ದಶಕದಲ್ಲೇ ಶುರುವಾಗಿದ್ದರೂ ನಿಜವಾದ ಮಹತ್ತರ ಸಾಧನೆಯಾದದ್ದು 1980ರ ದಶಕದಲ್ಲಿ ಬ್ಯಾಕ್ ಪ್ರೊಪಗೇಷನ್ ಅಲ್ಗಾರಿದಮ್ ರೂಪದಲ್ಲಿ. ಅಲ್ಗಾರಿದಮ್ ಎಂಬುದು ಕಂಪ್ಯೂಟರ್ನಲ್ಲಿ ನಡೆಸುವ ಒಂದು ಪ್ರೋಗ್ರಾಂ. ಈ ಪ್ರೋಗ್ರಾಂಗಳು ಜೀವಂತ ನರಮಂಡಲ ಹೇಗೆ ಕೆಲಸ ಮಾಡುತ್ತದೆಯೋ ಹಾಗೆಯೇ ಅನುಕರಿಸುತ್ತವೆ. ಆದರೆ ಅಂತಹ ಅನುಕರಣೆಯಲ್ಲಿ ಅಡಗಿರುವ ಲೆಕ್ಕಾಚಾರ ಎಷ್ಟು ಭಾರಿಯಾಗಿದೆ ಎಂದರೆ ಇಂತಹ ನರಮಂಡಲಗಳನ್ನು ಯಾವುದೇ ಪ್ರಾಯೋಗಿಕ ಬಳಕೆಗೆ ತರುವುದು ಪ್ರಾರಂಭದಲ್ಲಿ ತುಂಬಾ ಕಷ್ಟವಾಗಿತ್ತು. ಆಗ ಕಂಪ್ಯೂಟರ್ಗಳು ಇದ್ದವು ನಿಜ, ಆದರೆ ಈ ಕೃತಕ ನರಮಂಡಲಗಳನ್ನು ಸಾಕಾರಗೊಳಿಸಲು ಬೇಕಾದ ಭಾರಿ ಲೆಕ್ಕಾಚಾರಗಳನ್ನು ಮಾಡಲು ಅವು ತುಂಬಾ ನಿಧಾನವಾಗಿದ್ದವು. ನಂತರ ಹೊಸ ಸಮಾಂತರ ಸಂಸ್ಕಾರಕ ಕಂಪ್ಯೂಟರ್ಗಳ ಯುಗ ಬಂತು. ಈ ಯಂತ್ರಗಳು ಒಂದೇ ಬಾರಿಗೆ ಸಾವಿರಾರು ಲೆಕ್ಕಾಚಾರಗಳನ್ನು ಮಾಡಬಲ್ಲವಾಗಿದ್ದವು. ಇಂತಹ ಶಕ್ತಿಶಾಲಿ ಯಂತ್ರಗಳ ಬೆಂಬಲದೊಂದಿಗೆ ನಿಜವಾಗಿ ಬಳಸಬಹುದಾದ ಎಐಗಳ ಕಲ್ಪನೆ 2018ರ ಸುಮಾರಿಗೆ ಬಂತು. ಇವುಗಳಿಗೆ ಜಗತ್ತಿನಲ್ಲಿರುವ ಪ್ರತಿಯೊಂದು ವಿಷಯವನ್ನು, ಇಂಟರ್ನೆಟ್ನಲ್ಲಿ ಉಚಿತವಾಗಿ ಸಿಗುವ ಎಲ್ಲಾ ರೀತಿಯ ಮಾಹಿತಿಯನ್ನು, ನೂರಾರು ಪುಸ್ತಕಗಳ ಸಾರವನ್ನು ಎಲ್ಲವನ್ನೂ ಕಲಿಸಲಾಯಿತು. ಆ ಅಗಾಧ ಮಾಹಿತಿಯಲ್ಲಿ ಯಾವುದನ್ನು ಒಪ್ಪಿಕೊಳ್ಳಬಾರದು ಮತ್ತು ಮನುಷ್ಯರ ಜೊತೆ ಹೇಗೆ ಸಂವಹನ ನಡೆಸಬೇಕು ಎಂದೆಲ್ಲವನ್ನು ಇವುಗಳಿಗೆ ತಿಳಿಸಿಕೊಡಲಾಯಿತು. ಇದೇ ಆಧುನಿಕ ಎಐಗಳ ಆವಿರ್ಭಾವ. ಆದರೆ ಅವು ಜನಸಾಮಾನ್ಯರ ಕೈಗೆಟಕಿದ್ದು 2022ರಲ್ಲಷ್ಟೇ. ಮೇಲ್ನೋಟಕ್ಕೆ ಈ ಎಐಗಳು ನಮ್ಮ ಆದೇಶಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವು, ನಮ್ಮ ಸೂಚನೆಗಳನ್ನು ಪಾಲಿಸಬಲ್ಲವು, ಅದ್ಭುತವಾದ ಚಿತ್ರಗಳನ್ನು ಸಹ ಬಿಡಿಸಬಲ್ಲವು. ಅವು ಏನೆಲ್ಲಾ ಮಾಡಬಹುದು ಎಂಬುದಕ್ಕೆ ಕೊನೆಯೇ ಇಲ್ಲವೆಂಬಂತೆ ತೋರುತ್ತದೆ. ಆದರೆ ನಿಜವಾದ ಪ್ರಶ್ನೆ ಇನ್ನೂ ಹಾಗೇ ಉಳಿದಿದೆ. ಅವುಗಳಿಗೆ ನಿಜವಾಗಿಯೂ ಅರ್ಥವಾಗುತ್ತದೆಯೇ? ಅವುಗಳ ಇವತ್ತಿನ ರೂಪದಲ್ಲಿ ಖಂಡಿತ ಇಲ್ಲ. ಅರ್ಥ ಮಾಡಿಕೊಳ್ಳಬೇಕೆಂದರೆ ಅವು ಪದಗಳ ನಡುವೆ ಹೊಸ ನಂಟುಗಳನ್ನು ಹುಟ್ಟುಹಾಕುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಅವು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು. ಮೂಲಭೂತವಾಗಿ ಅವುಗಳಿಗೆ ಒಂದು ಹೊಸ ಮಾಹಿತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಸಾಧ್ಯವಾಗಬೇಕು. ನಾವು ಕೇವಲ ಶಬ್ದಗಳ ಮೂಲಕವಾದ ಸಂವಹನಕ್ಕಷ್ಟೇ ಸೀಮಿತಗೊಳಿಸಿದರೂ ಈ ಪ್ರೋಗ್ರಾಂಗಳಿಗೆ ಅವುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ ಇಲ್ಲ. ಅಲ್ಪ ಸ್ವಲ್ಪ ನೆನಪಿಟ್ಟುಕೊಳ್ಳುವಂತೆ ಕಂಡರೂ ಸಹ ಅವು ಸಾರ್ವತ್ರಿಕವಾಗಿ ತಮ್ಮ ಮೂಲ ಜ್ಞಾನ ಭಂಡಾರವನ್ನು ಸ್ವಯಂ ಪುನರ್ನವೀಕರಿಸಿಕೊಳ್ಳಲಾರವು. ಅವು ಕೇವಲ ಮಾದರಿಗಳನ್ನು ಗುರುತಿಸಲು ಮತ್ತು ಊಹೆ ಮಾಡಲು ಮಾತ್ರ ಶಕ್ತವಾಗಿವೆ. ಅದರರ್ಥ ನಾವು ಎಐಯ ಅಂತಿಮ ಮಿತಿಯನ್ನು ತಲುಪಿದ್ದೇವೆ ಎಂದೇ? ಖಂಡಿತವಾಗಿಯೂ ಅಲ್ಲ. ಒಂದು ರೀತಿಯಲ್ಲಿ ನೋಡಿದರೆ ಈ ಯಂತ್ರಗಳನ್ನು ಉದ್ದೇಶಪೂರ್ವಕವಾಗಿ ಹಾಗೆ ವಿನ್ಯಾಸಗೊಳಿಸಲಾಗಿದೆ. ನಾವು ಮಲಗಿರುವಾಗಲೂ ನಮ್ಮ ಮೆದುಳು ನಮ್ಮ ನೆನಪುಗಳನ್ನು ನವೀಕರಿಸುತ್ತಿರುತ್ತದೆ ಮತ್ತು ನಮಗೆ ಈಗಾಗಲೇ ಅರ್ಥವಾಗಿರುವುದನ್ನು ಗಟ್ಟಿಗೊಳಿಸುತ್ತಿರುತ್ತದೆ. ಇದು ಇವತ್ತಿನ ಎಐಗಳಿಗೆ ಮಾಡಲು ಸಾಧ್ಯವಿಲ್ಲದ ವಿಷಯ.
ದಿನದ 24 ಗಂಟೆಯೂ ನೆನಪನ್ನು ನವೀಕರಿಸುವ ಇಂಜಿನ್ಗಳಂತಿರುವ ಮನುಷ್ಯರ ತರಹ ಇವುಗಳನ್ನು ರೂಪಿಸಿಲ್ಲ. ಹಾಗಾಗಿ ಹೌದು, ಈಗಿನ ಎಐಗಳಿಗೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಹಾಗೆಂದ ಮಾತ್ರಕ್ಕೆ ಭವಿಷ್ಯದಲ್ಲಿ ಅವುಗಳಿಗೆ ಅದು ಸಾಧ್ಯವೇ ಇಲ್ಲ ಎಂದಲ್ಲ. ಅವು ಎಂದಿಗೂ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ಯಾವುದೇ ಕಾರಣವಿಲ್ಲ. ಎಐ ತಂತ್ರಜ್ಞಾನ ಮುನ್ನಡೆಯುತ್ತಿರುವ ವೇಗವನ್ನು ನೋಡಿದರೆ ನಮ್ಮ ಎಲ್ಲ ಜ್ಞಾನೇಂದ್ರಿಯ ಗ್ರಹಿತ ವಿಷಯಗಳ ಬಗ್ಗೆ ಅಲ್ಲದಿದ್ದರೂ ಕನಿಷ್ಠ ನಮ್ಮ ಮಾತಿನ ಪ್ರಪಂಚದ ಬಗ್ಗೆ ಆದರೂ ಎಐ ನಮ್ಮಂತೆಯೇ ಅರ್ಥ ಮಾಡಿಕೊಳ್ಳುವ ದಿನ ದೂರವಿಲ್ಲ. ಪದಗಳು ನಮ್ಮ ಗ್ರಾಹ್ಯ ಪ್ರಪಂಚದ ಬಹುದೊಡ್ಡ ಭಾಗವಾಗಿರುವುದರಿಂದ ಅಷ್ಟು ಮುಂದುವರಿಯುವುದು ಕೂಡ ಒಂದು ದೊಡ್ಡ ಪ್ರಗತಿಯೇ ಸರಿ.